ಯಾಕಂದ್ರೆ ಇಲ್ಲಿ ಬರೋಕ್ಕೂ ಜನ ಎದುರ್ಕೊಂತಾರಲ್ವಾ, ಆದ್ರೂ ಇವಾಗ ಏನಂದ್ರೆ ಒಂದು ಧೈರ್ಯ ಮಾಡಿ ಬಂದಿದ್ದೀವಿ ಅನ್ಕೋಬೇಕಷ್ಟೇ ನಾವು ಇವಾಗ. ಅದು ರಾಜಕೀಯ ಇನ್ನೊಂದು ಅಂತ ಹೇಳಕ್ಕಿಲ್ಲ, ಅದು ಯಾರು ಮಾಡಿದಾರೆ ಅದನ್ನ ಫಸ್ಟ್ ನೋಡಿತಾರೆ, ಅದನ್ನ ಮಾಡಬೇಕು ರಾಜಕೀಯ. 2 ದಿನಗಳ ಹಿಂದೆ ಏನು ರಾಮೇಶ್ವರಂ ಕೆಫೆಯಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ, ಅದು ದೇಶಾದ್ಯಂತ ಚರ್ಚೆಯಾಗಿತ್ತು. ಇದೀಗ ಆ ಸ್ಫೋಟ ಪ್ರಕರಣ ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಂಡು ಹಲವು ರೀತಿಗಳಲ್ಲಿ ಚರ್ಚೆಯಾಗ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಆ ಸ್ಫೋಟ ಮಾಡಿದಂತಹ ವ್ಯಕ್ತಿಗಳನ್ನು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಹೊರಿಸ್ತಾ ಇದ್ದರೆ, ಇನ್ನು ಸರ್ಕಾರ ಎಲ್ಲ ಆ್ಯಂಗಲ್ಗಳಲ್ಲಿಯೂ ಕೂಡ ತನಿಖೆಗಳು ನಡೀತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ಇವತ್ತು ನಾವು ರಾಜಾಜಿನಗರದ ಅದೇ ರಾಮೇಶ್ವರಂ ಕೆಫೆಯಲ್ಲಿದ್ದೀವಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇದು ರಾಜಾಜಿನಗರದ ರಾಮೇಶ್ವರಂ ಕೆಫೆ. ಒಂದು ಚರ್ಚೆ ಆಗ್ತಾ ಇತ್ತು ಏನಂತ ಹೇಳಿದರೆ, ರಾಮೇಶ್ವರಂ ಎಲ್ಲ ಬ್ರಾಂಚ್ಗಳು ಕೂಡ ಕ್ಲೋಸ್ ಆಗಿರಬಹುದು, ಕಾರಣ ಮೊನ್ನೆಯ ಆ ಸ್ಫೋಟದ ಆತಂಕದಲ್ಲಿ ಎಲ್ಲ ಬ್ರಾಂಚ್ಗಳನ್ನು ಕ್ಲೋಸ್ ಮಾಡಿದ್ದಾರೆ ಅನ್ನುವಂತಹದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಇದು ರಾಜಾಜಿನಗರದ ಒಂದು ಬ್ರಾಂಚ್ ಓಪನ್ ಆಗಿದೆ. ಇಲ್ಲಿ ಎಲ್ಲ ಗ್ರಾಹಕರು ಎಂದಿನಂತೆ ಬರ್ತಾ ಇದ್ದಾರೆ. ಸಾಕಷ್ಟು ರೀತಿಯ ಗ್ರಾಹಕರು ನೀವು ನೋಡ್ತಾ ಇರ್ಬೋದು ದೃಶ್ಯಗಳನ್ನು. ಎಲ್ಲರೂ ಕೂಡ ಗೊಂದಲಗಳಿಲ್ಲದೆ, ಆತಂಕಗಳಿಲ್ಲದೆ ನಿರ್ಭಯರಾಗಿ ಅವರವರಿಗೆ ಬೇಕಾಗಿರುವಂತಹ ಫುಡ್ಗಳನ್ನು ಖರೀದಿ ಮಾಡಿಕೊಂಡು ತಿಂತಾ ಇದ್ದಾರೆ. ಆ್ಯಕ್ಚುಲಿ ಹೌದು, ಎಲ್ಲರಿಗೂ ಭಯ ಆಗುತ್ತೆ. ಸಂಡೇ ಬಂದರೆ ಎಲ್ಲರೂ ಹೊರಗಡೆ ಬರ್ತಾ ಇರ್ತಾರೆ, ಎಲ್ಲರೂ ಫ್ಯಾಮ್ಲಿ ಜೊತೆ ಹೊರಗಡೆ ಬಂದು ಊಟ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಈ ಥರ ಬೆಂಗಳೂರಲ್ಲಿ ಎಲ್ಲೋ ಈ ಥರ ಆಗಿದೆ ಅಂತ ಗೊತ್ತಾದಾಗ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ, ತುಂಬ ಕ್ರೌಡ್ ಇರುತ್ತೆ. ಇವತ್ತೇಕೋ ಸ್ವಲ್ಪ ಜನ ಕಡಿಮೆ ಕಾಣಿಸ್ತಾ ಇದ್ದಾರೆ. ಮೋಸ್ಟ್ಲಿ ಏನೋ ಇದೇ ಥರ ಭಯ ಆಗಿರಬೇಕೇನೋ ಗೊತ್ತಿಲ್ಲ, ಅದೇ ಯಾಕೆ ಚೂಸ್ ಮಾಡಿಕೊಂಡ್ರು ಅಥವಾ ಅಲ್ಲಿ ಯಾಕೆ ಈ ಥರ ಆಯಿತು ಅಂತ. ಹೌದು, ಅಫ್ಕೋರ್ಸ್ ಭಯ ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾವು ಯಾವಾಗಲೂ ಇಲ್ಲಿ ಶಾಪಿಂಗ್ ಅಂತ ಬರ್ತಾ ಇರ್ತೀವಿ, ಪಕ್ಕದಲ್ಲೇ ಓರಿಯನ್ ಮಾಲ್ ಇದೆ. ಅಲ್ಲಿ ಬಂದರೆ ಸರೌಂಡಿಂಗಲ್ಲಿ ಇರೋದು ಅಂದರೆ ಚೆನ್ನಾಗಿರೋದು ಅಂದರೆ ಇದು ಒಂದೇ. ಸೊ ನಾವು ಇಲ್ಲಿಗೆ ಬಂದಾಗ ಇಲ್ಲೇ ಊಟಕ್ಕೆ ಅಂತ ಬರ್ತೀವಿ. ಬಂದಾಗ ಸ್ವಲ್ಪ ಭಯ ಇತ್ತು ನಮಗೂ. ಬಟ್ ಒಂದು ಕಡೆ ಆಗಿದೆ ಅಂದರೆ ಎಲ್ಲ ಕಡೆ ಇದೇ ಥರ ಆಗುತ್ತೆ ಅಂತ ಏನಿಲ್ವಲ್ಲ. ಸೊ ಪೊಲೀಸರು ಬೇಗ ಅವರನ್ನು ಹಿಡಿಬೇಕು, ಯಾರಿದ್ದಾರೆ ಅವರನ್ನು ಆ್ಯಕ್ಷನ್ ಬೇಗ ತೊಗೋಬೇಕು. ಹಾಗಿದ್ದಾಗ ಮಾತ್ರ ನಮಗೂ ಕೂಡ ಎಲ್ಲಾದರೂ ಹೋಗೋಕ್ಕೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ, ನಮ್ಮ ಕಾನೂನು ಚೆನ್ನಾಗಿದೆ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ಈ ಥರ ಇಶ್ಯೂಸ್ ಎಲ್ಲ ಆದಾಗ ಡಿಲೇ ಮಾಡಬಾರ್ದು. ನೋಡಿ, ಅವ್ರಿಗೆ ಎಷ್ಟೊಂದು ಧೈರ್ಯ ಇದೆ, ತೊಗೊಂಬಂದು ಒಂದು ಹೋಟ್ಲಲ್ಲಿ ಬಾಂಬ್ ಬಿಡಬೇಕು ಅಂತಂದರೆ ಅದು ಸುಮ್ಮನೆ ಈಸಿ ಥಿಂಕ್ ಅಲ್ವಲ್ಲ. ಸೊ ಯಾವಾಗಲಾದರೂ ಈ ಥರ ಆದಾಗ ಬೇಗ ಆ್ಯಕ್ಷನ್ ತಗೊಳ್ಳೋದ್ರಿಂದ ಜನಗಳಿಗೂ ಕೂಡ ಈ ಥರ ಭಯ ಆಗಲ್ಲ. ಎಲ್ಲಾದರೂ ಹೋಗೋಕ್ಕಾಗಲಿ, ಏನಾದರೂ ಫ್ಯಾಮ್ಲಿ ಜೊತೆ ಬಂದಿರ್ತಾರೆ, ಎಷ್ಟೋ ಜನ ಮಕ್ಕಳ ಜೊತೆ ಬಂದಿರ್ತಾರೆ, ಇಲ್ಲೆಲ್ಲ ನೋಡ್ತಾ ಇರ್ಬೋದು, ವಯಸ್ಸಾದವರೆಲ್ಲ ಬಂದಿರ್ತಾರೆ ಹೊರಗಡೆ. ಸಂಡೇ ಅಂದರೆ ಅಫ್ಕೋರ್ಸ್ ತುಂಬ ಜನ ಬರ್ತಾರೆ. ಸೊ ಈ ಥರ ಆ್ಯಕ್ಷನ್ಗಳು ಬೇಗ ಬೇಗ ತೊಗೊಂಡಾಗ ಅವ್ರಿಗೂ ಒಂದು ಭಯ ಇರಲ್ಲ, ಈ ಥರ ಬೇಗ ಆಗಬೇಕು ಆ ಥರ. ಅಲ್ಲೂ ಕೂಡ ಅಷ್ಟೇ, ಯಾರು ಮಾಡಿದ್ದಾರೆ ಅವ್ರನ್ನ ಬೇಗ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ಬೇರೆ ಎಲ್ಲಾದರೂ ಕೂಡ ಹೋಗೋಕ್ಕಾಗಲಿ, ಫ್ಯಾಮ್ಲಿ ಜೊತೆ ಹೋಗೋಕ್ಕಾಗಲಿ, ಚಿಕ್ಕ ಮಕ್ಕಳ ಜೊತೆ ಹೋಗೋಕ್ಕಾದ್ರೂ ಭಯ ಇರಲ್ಲ. ಇಲ್ಲೇನು ಚೇಂಜಸ್ ಏನಿಲ್ಲ, ಆ್ಯಸ್ ಯೂಶಲ್ ಆಗಿ ಹೆಂಗೆ ನಡೀತಾ ಇತ್ತು ಮುಂಚೆ ಅದೇ ಥರ ನಡೀತಾ ಇದೆ. ಎಲ್ಲರಿಗೂ ಆಬ್ವಿಯಸ್ ಆಗಿ ಭಯ ಆಗೇ ಆಗುತ್ತೆ. ಬಟ್ ಇಲ್ಲಿ ಅಂಥ ಚೇಂಜಸ್ ಏನಿಲ್ಲ, ಜನ ಯೂಶಲ್ ಆಗಿ ಬರ್ತಾನೆ ಇದ್ದಾರೆ. ಸೊ ತಿಂಡಿ ಕಾಫಿ ಎಲ್ಲ ಹೆಂಗೆ ನಡೀತಾ ಇತ್ತು ಹಂಗೆ ನಡೀತಾನೆ. ಆಗಬಾರ್ದಾಗಿತ್ತು ಆ ಥರ, ಸೊ ಆಗಿದೆ. ನೆಕ್ಸ್ಟ್ ಅದನ್ನು ಅವಾಯ್ಡ್ ಮಾಡೋದನ್ನ ಯೋಚನೆ ಮಾಡಬೇಕು. ಆ ಥರ ಇಲ್ಲೇನು ಚೇಂಜಸ್ ಏನಾಗಿಲ್ಲ. ಸೊ ಏನಿಲ್ಲ, ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಬಟ್ ಅದೇನು ಸೋಷಲೈಸ್ ಏನು ಆಗಲಿಲ್ಲ ಆ್ಯಕ್ಚುಲಿ. ಅಲ್ಲ, ಆ ಸುದ್ದಿ ಕೇಳಿದಾಗ ಹೆಂಗೆ ಏನು ಅನಿಸ್ತು ಅಂತ. ನೀವು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಇಲ್ಲಿ ಓರಿಯನ್ ಬಂದಾಗ ಬಂದಿರ್ತೀವಿ. ಬಟ್ ಆ ಥರ ಏನು ಆತಂಕ ಇಲ್ಲ, ಸೇಫ್ ಇದೆ. ಸೊ ಸರ್, ಭಯ ಇದೆ, ಆದರೆ ವಿ ಟ್ರಸ್ಟ್ ಆರ್ ಪೊಲೀಸ್ ಆ್ಯಂಡ್ ಗೌರ್ಮೆಂಟ್. ಸೊ ಐ ಫೀಲ್ ದೇರ್ ಶುಡಂಟ್ ಬಿ ಎನಿ ಫಿಯರ್ ಅಬೌಟ್ ಇಟ್. ಆ ಸಿಚುವೇಶನ್ ಹೇಗೆ ಅನ್ನಿಸ್ತು ಅಲ್ಲೊಂದು ಸ್ಫೋಟ ಆಯಿತು ಅನ್ನುವಾಗ? ವಿ ವರ್ ನಾಟ್ ಹಿಯರ್, ನಾವಿಲ್ಲಿ ಇರಲಿಲ್ಲ. ಆದರೆ ಒಂಥರ ಭಯ ಇತ್ತು, ಬ್ಲಾಸ್ಟ್ ಆದರೆ ಆಬ್ವಿಯಸ್ಲಿ ಯಾರು ಭಯ ಪಟ್ಟೋದೆ ಅದು. ಅದಕ್ಕೆ ಸ್ವಲ್ಪ ಭಯ ಇದೆ, ಆದರೆ ವಿ ಟ್ರಸ್ಟ್ ಆರ್ ಪೊಲೀಸ್. ಆಸ್ ಐ ಟೋಲ್ಡ್ ಯು. ಇದು ರಾಜಾಜಿನಗರದ ಏನು ರಾಮೇಶ್ವರಂ ಕೆಫೆಯಲ್ಲಿರುವಂತಹ ಗ್ರಾಹಕರ ಮಾತು. ನಾವು ಅದೇ ಭಯದಿಂದ ಬರ್ತಾ ಇದ್ದೀವಿ. ಬಟ್ ಎಲ್ಲ ಕಡೆ ಏನೂ ಆಗಲ್ಲ, ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರ್ಬೋದು. ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಆ್ಯಕ್ಚುಲಿ.
ನೋಡೋಣ ಏನಾಗುತ್ತೆ ಆ ಅಂತ. ಸುದ್ದಿ ಕೇಳಿ ಆಗ ಆ ಕ್ಷಣಕ್ಕೆ ಏನು ಅನಿಸ್ತು ಅಂತ? ಅಂದರೆ ಎಲ್ಲಿ ಸೇಫ್ ಇಲ್ಲ ಅಂತ, ಏನೋ ಇಲ್ಲಿ ನಾವಿಲ್ಲಿ ಮೈ ಮರ್ತು ಕೂತ್ಕೋಬಾರ್ದು ಅಂತ. ನಿನ್ನೆ ರವೆ ಇಡ್ಲಿ ಒಬ್ಬ ಆರ್ಡರ್ ಮಾಡಿದ್ದೆ, ಇಲ್ಲಿ ನೀವು ಪಲಾವ್ ಆರ್ಡರ್ ಮಾಡಿದ್ದೆ. ಹೌದು, ಆ್ಯಕ್ಚುಲಿ ರೆಗ್ಯುಲರ್ ಕಸ್ಟಮರ್. ಇಲ್ಲ ಫಸ್ಟ್ ಟೈಮ್ ನಾವು ರಾಮೇಶ್ವರಂ ಕೆಫೆ ಬರ್ತಾ ಇರೋದು. ಐ ಡೋಂಟ್ ನೋ, ಹೋಪ್ ಎವ್ರಿಥಿಂಗ್ ಇಸ್ ಗುಡ್. ಥ್ಯಾಂಕ್ ಯು. ಇನ್ನು ಹೋಟೆಲ್ ಮಾಲೀಕರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದೆ, ಆದರೆ ಅವರಿಗೆ ಅನುಮತಿ ಇಲ್ಲ ಎನ್ನುವಂತಹದ್ದನ್ನು ಹೇಳಿ ಅವರು ನಮ್ಮನ್ನು ಕಳಿಸ್ಕೊಟ್ಟು ಹೊರಗೆ ಬರುವಂತಹ ಗ್ರಾಹಕರ ಜೊತೆ ರಿಯಾಕ್ಷನ್ ಕೇಳುವಂತಹ ಪ್ರಯತ್ನದಲ್ಲಿ ಬೇರೆ ಬ್ಯಾಚ್ ಬಂದಿದ್ದೀನಿ, ಏನು ಭಯ ಕಾಣ್ತಾ ಇಲ್ಲ, ಏನು ತೊಂದರೆ ಏನಿಲ್ಲ. ಅಲ್ಲೇನೋ ಆ ಥರ ಆಗಿರ್ಬೋದು, ಇಲ್ಲೇನು ಆಗಂಥ ಪರಿಸ್ಥಿತಿ ಇಲ್ಲ. ಆ ಸುದ್ದಿ ಕೇಳಿದಾಗ ಹೆಂಗೆ ಅನಿಸುತ್ತೆ? ಆ ಸುದ್ದಿ ಕೇಳಿದಾಗ ಭಾಳ ನಮಗೆ ನೋವಾಯಿತು, ಭಾಳ ಒಂಥರ ಬೇಜಾರಾಯಿತು. ಏನು ಹಿಂಗಾಗೋಯ್ತಲ್ಲ, ಇಂಥ ಹೋಟ್ಲಲ್ಲಿ ಇಂಥ ಜನ ಬರ್ತಾ ಇದ್ದಾರೆ, ಇಷ್ಟೊಂದು ತುಂಬ ಜನ ಬರ್ತಾ ಇದ್ದಾರೆ, ಹಿಂಗೆ ಆಗ್ತಾ ಇದೆಯಲ್ಲ, ಯಾಕಾಯಿತು, ಈ ಥರ ಆಗಬಾರ್ದಾಗಿತ್ತು. ಜೊತೆಗೆ ಆ ಚರ್ಚೆಗಳು ಕೂಡ ಈಗ ರಾಜಕೀಯವಾಗಿ ತಿರುವು ಪಡ್ಕೊಡ್ತಾ ಇದೆ. ಅದು ರಾಜಕೀಯ ಇನ್ನೊಂದು ಅಂತ ಹೇಳೋಕ್ಕಿಲ್ಲ, ಅದು ಯಾರು ಮಾಡಿದ್ದಾರೆ ಅದನ್ನು ಫಸ್ಟ್ ನೋಡಿರ್ತಾನೆ ಅದನ್ನು ಮಾಡಬೇಕು. ರಾಜಕೀಯ ಅನ್ನೋದು ಅದು ತಪ್ಪಾಗ್ತದೆ. ಇನ್ನೊಂದು ಆಗಿರ್ಬೋದು, ಆಗಿದ್ದೀರೇ ಇರ್ಬೋದು, ಅದನ್ನು ಆಗಿರ್ಬೋದು, ಹೇಳೋಕ್ಕಾಗೋಕ್ಕಿಲ್ಲ. ಅದಾಗಿರೋದು ಅನಾಹುತ, ಕೆಟ್ಟದ್ದು, ತುಂಬ ನೋವಾಗ್ತದೆ. ರೆಗ್ಯುಲರ್ ಕಸ್ಟಮರ್ ಸರ್ ನೀವು? ಹೌದು, ಬರ್ತಾ ಇರ್ತೀವಿ. ನಾವಿಲ್ಲೇ ವಿಜಯನಗರ ಇರೋದು, ಬರ್ತಾ ಇರ್ತೀವಿ ಈ ಕಡೆ ಬಂದಾಗ. ಅಂತ ಏನಿಲ್ಲ. ಬೆಂಗಳೂರಲ್ಲಿ ಆ ಥರ ಆಗೋದು ತುಂಬಾನೇ ತಪ್ಪೇ ಅದು. ಯಾಕಂದರೆ ಇಲ್ಲಿ ಬರೋಕ್ಕೂ ಜನ ಎದುರ್ಕೊಂತಾರಲ್ವಾ. ಆದರೂ ಇವಾಗ ಏನಂದ್ರೆ ಒಂದು ಧೈರ್ಯ ಮಾಡಿ ಬಂದಿದ್ದೀವಿ ಅನ್ಕೋಬೇಕಷ್ಟೇ ನಾವು. ಇವಿಷ್ಟು ರಾಜಾಜಿನಗರದ ರಾಮೇಶ್ವರಂ ಕೆಫೆಯ ಗ್ರಾಹಕರ ಅಭಿಪ್ರಾಯಗಳು. ಏನಂತ ಹೇಳಿದ್ರೆ, ಒಂದು ಬ್ರಾಂಚ್ನಲ್ಲಿ ಆ ಸ್ಫೋಟ ಒಂದು ಕೆಟ್ಟ ಗಳಿಗೆಯಲ್ಲಿ ನಡೆದು ಹೋಗಿದೆ. ಹಾಗಂತ ಹೇಳಿ ಎಲ್ಲ ಬ್ರಾಂಚ್ಗಳಿಗೆ ಬರುವಾಗ ಭಯದಲ್ಲೇ ಬರಬೇಕು ಅಂತೇನೂ ಇಲ್ಲ. ನಾವು ನಿರಾತಂಕವಾಗಿ ಬಂದಿದ್ದೀವಿ, ಎಂದಿನಂತೆ ನಮಗೆ ಬೇಕಾಗಿರುವಂತಹ ಫುಡ್ಡನ್ನು ನಾವು ಸವಿತಾ ಇದ್ದೀವಿ ಅನ್ನುವಂತಹದ್ದು ಈ ಏನು ರಾಮೇಶ್ವರಂ ಕೆಫೆ ರಾಜಾಜಿನಗರ ಬ್ರಾಂಚ್ ಗ್ರಾಹಕರ ಅಭಿಪ್ರಾಯ. ಕ್ಯಾಮ್ರಾಮ್ಯಾನ್ ಪಂಪಾವತಿ ಜೊತೆ ಮುಸ್ತಫಾ, ಫ್ರೀಡಮ್ ಟಿವಿ, ಬೆಂಗಳೂರು.